Hello everyone, welcome to FTS Academy. ಲಾಸ್ಟ್ ಸೆಷನ್ ಅಲ್ಲಿ ನಾವು ಏನ್ ಮಾಡಿದ್ವಿ ಚಾಪ್ಟರ್ 5 ಅನ್ನು ನೋಡಿದ್ವಿ. ಇವಾಗ ಈ ಚಾಪ್ಟರ್ ನಲ್ಲಿ ನಾವು ಸಾಯಿಲ್ ಬಗ್ಗೆ ನೋಡೋಣ. ಸಾಯಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಟೈಮ್ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾರೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ನೋಡಿ ಸಾಯಿಲ್ಸ್ ಬಗ್ಗೆ. ಸಾಯಿಲ್ ಇಂಪಾರ್ಟೆಂಟ್ ಟಾಪಿಕ್. ಏನಂತಂದ್ರೆ ಇದು ಸಾಯಿಲ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್, ನ್ಯೂಮರಸ್ ಟೈಪ್ ಆಫ್ ಲೈಫ್ ಫಾರ್ಮ್ಸ್, ಅರ್ತ್ ಸರ್ಫೇಸ್ ಬಗ್ಗೆ ನಾವು ನೋಡ್ತೀವಿ. ಓಕೆನಾ? ಇವಾಗ ನೋಡಿ, ನಮ್ಮ ಊರಲ್ಲಿ ಮೊನ್ನೆ ಹೋಗಿದೆ ಅಲ್ವಾ, ನಮ್ಮ ಕಡೆ ಎಲ್ಲ ಬ್ಲ್ಯಾಕ್ ಸಾಯಿಲ್ ಇದೆ. ಬ್ಲ್ಯಾಕ್ ಕಾಟನ್ಗೆ ಫೇಮಸ್. ನಾವು ತೊಗರಿ ಬೆಳೆ, ಆಮೇಲೆ ಜೋಳ, ಆಮೇಲೆ ಕಡಲೆ, ಹತ್ತಿ, ಈ ತರ ಕಾಟನ್ ಎಲ್ಲ ನಮ್ಮ ಕಡೆ ಬೆಳೀತಾರೆ. ಅದು ಬ್ಲ್ಯಾಕ್ ಸಾಯಿಲ್. ಬ್ಲ್ಯಾಕ್ ಸಾಯಿಲ್ ಮತ್ತೆ ಕೆಲವೊಂದು ವೈಟ್ ಸಾಯಿಲ್ ಕೂಡ ನಮ್ ಇದೆ, ಮತ್ತೆ ರೆಡ್ ಸಾಯಿಲ್ ಬೇರೆ. ಅದ್ರ ಬಗ್ಗೆ ನಾವು ನೋಡೋಣ. ಡಿಫ್ರೆಂಟ್ ಸಾಯಿಲ್ಸ್ ಬಗ್ಗೆ ನಾವು ಈ ಚಾಪ್ಟರ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಏನೇನು ಯಾವ್ಯಾವ ಡಿಫ್ರೆಂಟ್ ಸಾಯಿಲ್ಸ್ ಗಳು ಎಷ್ಟು ಇದಾವೆ ಏನೇನು ನೋಡೋಣ. ಓಕೆನಾ? ನೋಡಿ, ಸಾಯಿಲ್ ಇಸ್ ದ ವ್ಯಾಲ್ಯೂಬಲ್ ಸೋರ್ಸ್, ಕರೆಕ್ಟ್ ಅಲ್ಲ? ನೋಡಿ ನೆಕ್ಸ್ಟ್ ಏನಿದೆ, soil on which we depend on so much for our day-to-day needs has evolved over thousands of years. ಒಂದು ಸಾಯಿಲ್ ಫಾರ್ಮೇಶನ್ ಆಗ್ಬೇಕಾದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬೇಕಾಗುತ್ತೆ. ಥೌಸಂಡ್ಸ್ ಆಫ್ ಇಯರ್ಸ್. ಅದಕ್ಕೆ ಏನೈತೆ, ಬೇರೆ ಏಜೆಂಟ್ಸ್ ಇರುತ್ತೆ. ವೆದರಿಂಗ್ ಆಗ್ಬೇಕು ಫಸ್ಟ್, ಗ್ರೇಡೇಷನ್ ಅಂಡ್ ಆಕ್ಟೆಡ್ ಅಪಾನ್ ದ ಪೇರೆಂಟ್ ಮೆಟೀರಿಯಲ್ ಆಫ್ ಫ್ರೂಟ್ಸ್ ಥೀನ್ ಲೇಯರ್ ಆಫ್ ಸಾಯಿಲ್. ಸಾಯಿಲ್ is a mixture of rock deposits and organic materials ಇರುತ್ತೆ. ಅರ್ತ್ ಸರ್ಫೇಸ್ ಮೇಜರ್ ಫ್ಯಾಕ್ಟರ್ಸ್ affecting the formation of soil are ಇಂಪಾರ್ಟೆಂಟ್. ಏನೇನು ಫಾರ್ಮೇಶನ್ ಆಫ್ ಸಾಯಿಲ್ಗೆ ಏನೇನು ಬೇಕು, ಏನೇನು ಇಂಪಾರ್ಟೆಂಟ್ ಅಂದ್ರೆ ರಿಲೀಫ್, ಪೇರೆಂಟ್ ಮೆಟೀರಿಯಲ್ ಇಂಪಾರ್ಟೆಂಟ್. ನೋಡಿ ನೆನ್ಪಿಟ್ಕೊಳ್ಳಿ, ಪೇರೆಂಟ್ ಮೆಟೀರಿಯಲ್. ಕ್ಲೈಮೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಾಯಿಲ್ ಫಾರ್ಮೇಶನ್ಗೆ. ಆಮೇಲೆ ವೆಜಿಟೇಷನ್, ಅದರ್ ಲೈಫ್ ಫಾರ್ಮ್ಸ್. ಓಕೆ, ಬಿಸೈಡ್ ದೀಸ್ ಹ್ಯೂಮನ್ ಆಕ್ಟಿವಿಟೀಸ್ ಆಲ್ಸೋ ಇನ್ಫ್ಲುಯೆನ್ಸ್ ದ ಲಾರ್ಜ್ ಎಕ್ಸ್ಟೆನ್ಷನ್. ಇದು ಕರೆಕ್ಟ್ ಅಲ್ವಾ? ಕಾಂಪೋನೆಂಟ್ಸ್ ಆಫ್ ದ ಸಾಯಿಲ್ ಮಿನರಲ್ ಪಾರ್ಟಿಕಲ್ಸ್, ಹುಮ್ಮಸ್, ವಾಟರ್, ಏರ್, ಇವೆಲ್ಲ ಸಾಯಿಲ್ ಫಾರ್ಮೇಶನ್ ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಹ್ಯಾವ್ ಯು ಎವರ್ ಡಗ್ ಪಿಟ್ ಇನ್ ದ ಫೀಲ್ಡ್ ಯುವರ್ ಪ್ಲಾಂಟ್? ಇದು ನೋಡಿ ನೆಕ್ಸ್ಟ್. 3 ಲೇಯರ್ಸ್ ಆಫ್ ಸಾಯಿಲ್ಸ್ ಅನ್ನು ನಾವು ನೋಡ್ಬೋದು. ಆರಿಜಿನ್ ಅಂತ ಕರಿತೀವಿ. ಆರಿಜಿನ್ ಎ, ಆಮೇಲೆ ಇಲ್ಲಿ ಏನಿದೆ, ಇಟ್ ಈಸ್ ಟಾಪ್ ಮೋಸ್ಟ್ ಲೇಯರ್. ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಹ್ಯಾವ್ ಗಾಟ್ ಮಿನರಲ್ ಮೆಟೀರಿಯಲ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇತ್ತು, ವಾಟರ್. ಇದೇನು ಗ್ರೋತ್ ಆಫ್ ಪ್ಲಾಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆರಿಜಿನ್ ಬಿ ಅಂತ ಬರುತ್ತೆ, ಟ್ರಾನ್ಸಿಷನ್ ಜೋನ್ ಅಂತ. ಬಿಟ್ವೀನ್ ದ ಆರಿಜಿನ್ ಎ ಅಂಡ್ ಸಿ ಮಧ್ಯದಲ್ಲಿ ಬರುತ್ತೆ. ಇದರಲ್ಲಿ ಮ್ಯಾಟರ್ ಡೆವಲಪ್ಮೆಂಟ್ ಬಿಲೋ ಎಸ್ ವೆಲ್ ಎಸ್ ಅಬೌವ್. ಇಟ್ ಹ್ಯಾಸ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅನ್ನು ಇರುತ್ತೆ, ಮಿನರಲ್ ಮ್ಯಾಟರ್ಸ್ ಇರುತ್ತೆ, ಬ್ಯೂಟಿಫುಲ್ ವೆದರಿಂಗ್ ಇರುತ್ತೆ. ಆರಿಜಿನ್ ಸಿ ಈಸ್ ಕಂಪೋಸ್ಡ್ ಆಫ್ ಲೂಸ್ ಪೇರೆಂಟ್ ಮೆಟೀರಿಯಲ್ಸ್ ಇರುತ್ತೆ. ಏನಿರುತ್ತೆ? ಲೂಸ್ ಪೇರೆಂಟ್ ಮೆಟೀರಿಯಲ್ ಇರುತ್ತೆ. ದಿಸ್ ಲೇಯರ್ ಇಸ್ ಫಸ್ಟ್ ಸ್ಟೇಜ್ ಇನ್ ದ ಸಾಯಿಲ್ ಫಾರ್ಮೇಶನ್. ಲೇಯರ್ ಸಿ ಏನಿರುತ್ತೆ ಅದು ಸಾಯಿಲ್ ಫಾರ್ಮೇಶನ್ ಫಸ್ಟ್ ಲೇಯರ್. ಆಮೇಲೆ ಬರೋದು ಬಿ ಮತ್ತು ಇ ಬರುತ್ತೆ. ಎ ಟಾಪ್ ಮೋಸ್ಟ್, ಮಿಡಲ್, ಸಿ ಫಸ್ಟ್ ಫಾರ್ಮೇಶನ್. ದಿಸ್ ಅರೇಂಜ್ಮೆಂಟ್ ಲೇಯರ್ಸ್ known as soil crop ಅಂತ ಕರಿತೀವಿ. ಅಂಡರ್ನೀತ್ ಆಫ್ ದಿಸ್ origin is rock which is also known as parent rock ಅಥವಾ bedrock ಅಂತ. Soil which is a complex and varied entity has always drawn attention to the scientist. ಹೌದಾ? In order to understand important soil formation ನೋಡಬೇಕು. ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್. ಸಾಯಿಲ್ ಅನ್ನ ನಾವು ಡಿಫ್ರೆಂಟ್ ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಅವು ಯಾವ್ಯಾವ ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್ಸ್ ಯಾವ್ಯಾವ ಅಂತ ಅನ್ನೋದನ್ನ ನಾವು ನೋಡೋಣ. ಇಂಡಿಯಾ ಹ್ಯಾಸ್ ವೆರೈಟಿ ರಿಲೀಫ್ ಫೀಚರ್ಸ್ ಇದೆ. ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟರಿಯಮ್ಸ್, ವೆಜಿಟೇಷನ್ ಟೈಪ್ಸ್ ಆಫ್ ಕ್ಲೈಮೇಟ್ಸ್ ಇದೆ. ಹೌದಲ್ವಾ? ಟೈಪ್ಸ್ ಆಫ್ ಸಾಯಿಲ್ ನೋಡಿ. ಫಸ್ಟ್ ಇನ್ ಏನ್ಷಿಯಂಟ್ ಟೈಮ್ ನಲ್ಲಿ ನಾವು ಎರಡು ಇರ್ತವೆ, ಒಂದು ಉರ್ವರ, ಒಂದು ಉಸಾರ ಅಂತ. ವಿಚ್ ಆರ್ ಫರ್ಟೈಲ್ ಅಂಡ್ ಸ್ಟೈರೈಲ್ ಇತ್ತು. ಉರ್ವರ ಏನಾಗುತ್ತೆ? ಫರ್ಟೈಲ್ ಇದ್ರೆ. ಸ್ಟೈರೈಲ್ ಇರುತ್ತೆ, ಉಸಾರ. ಫಲವತ್ತತೆ ಮಣ್ಣು, ಫಲವತ್ತೆ ಇರಲಾರ್ದ ಮಣ್ಣು ಸ್ಟೈರೈಲ್, ಉಸಾರ. ಆಮೇಲೆ 16th century 18 ನಲ್ಲಿ ಏನಾಯ್ತು, ಸಾಯಿಲ್ ಕ್ಲಾಸಿಫೈಡ್ ಇನ್ ದ ಬೇಸಿಸ್ ಆಫ್ ಇನ್ಹೆರೆಂಟ್ ಕ್ಯಾರೆಕ್ಟರ್ ಕ್ಲಾಸಿಫೈಡ್ ಮಾಡ್ತಾರೆ. ಕ್ಯಾರೆಕ್ಟರ್, ಎಕ್ಸ್ಟರ್ನಲ್ ಫೀಚರ್ಸ್, ಟೆಕ್ಸ್ಚರ್, ಕಲರ್, ಸ್ಲೋಪ್ ಆಫ್ ಲ್ಯಾಂಡ್, ಮಾಯಿಶ್ಚರ್ ಕಂಟೆಂಟ್ ಆಫ್ ದ ಸಾಯಿಲ್ ಡಿಪೆಂಡ್ ಮಾಡ್ತಾರೆ. ಬೇಸ್ಡ್ ಆನ್ ದ ಟೆಕ್ಸ್ಚರ್ ಮೇನ್ ಸಾಯಿಲ್ ಟೈಪ್ ಆಫ್ ಐಡೆಂಟಿಫೈಡ್ ಮಾಡ್ತಾರೆ. ಏನೇನಂತಂದ್ರೆ ಸ್ಯಾಂಡಿ ಸಾಯಿಲ್ ಅಂತ ಇರ್ತೇವೆ, ಕ್ಲೇ,
ಕ್ಲೇ ಅಂತ ಹೇಳ್ತೀವಿ, ಸಿಲ್ಟಿ ಮತ್ತು ಲೂಸ್. ಇದು ಸ್ಟ್ರಕ್ಚರ್ ಬಗ್ಗೆ ಟೆಕ್ಸ್ಚರ್ ನಾವು ಸಾಯಿಲ್ ಅನ್ನು ಡಿಪೆಂಡ್ ಮಾಡಿ ಅದ್ರ ಬಗ್ಗೆ ಆಮೇಲೆ ರೆಡ್, ಯೆಲ್ಲೋ, ಬ್ಲ್ಯಾಕ್ ಅಂತ ಕೂಡ ನೋಡಿ. ಇದೇನ ನಮ್ಮ ಇಂಡಿಪೆಂಡೆನ್ಸ್ ಆಗುವಂತೆ ಸಾಯಿಲ್ ಸರ್ವೆ ಮಾಡ್ತಾರೆ. ಎಸ್ಟಾಬ್ಲಿಷ್ 1956 ಮಾಡ್ತಾರೆ. ಸೆಲೆಕ್ಟೆಡ್ ಏರಿಯಾ ದೌದರ್ ವ್ಯಾಲಿ ನೋಡ್ತಾರೆ. ಸಾಯಿಲ್ ಆಫ್ ಲ್ಯಾಂಡ್ ಯೂಸ್ ಆಫ್ ಪ್ಲಾನಿಂಗ್, ಅಗ್ರಿಕಲ್ಚರ್ ಐಕಾರ್ ಏನು ಬರ್ತದಲ್ಲ, ಇದು ನಮ್ಮ ಸಾಯಿಲ್ ಬಗ್ಗೆ ಇದು ಮಾಡ್ತಾರೆ, ಸ್ಟಡಿ ಮಾಡೋಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಐಕಾರ್ ಏನ್ ಮಾಡುತ್ತೆ, ಸಾಯಿಲ್ ಅನ್ನ ಡಿಫ್ರೆಂಟ್ ಟೈಪ್ ಆಗಿ ಇದು ಮಾಡುತ್ತೆ. ಫೆರ್ಟಿ ಸಾಯಿಲ್ಸ್, ಎಂಟಿ ಸಾಯಿಲ್ಸ್, ಆಲ್ಫಾ ಸಾಯಿಲ್ಸ್, ವೆಲ್ತಿ ಸಾಯಿಲ್ಸ್, ಆಲ್ಟಿ ಸಾಯಿಲ್ಸ್, ಆಲ್ಟಿ ಸಾಯಿಲ್ಸ್, ಈ ತರ ಡಿವೈಡ್ ಮಾಡುತ್ತೆ. On the basis of genesis, color and composition of location, soil of India is classified into ನೋಡಿ ಏನ್ ಮಾಡ್ತೀವಿ, ಅಲ್ಯೂವಿಯಲ್ ಸಾಯಿಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಏನು ಅಲ್ಯೂವಿಯಲ್ ಸಾಯಿಲ್ ಅಂತ, ಬ್ಲ್ಯಾಕ್ ಸಾಯಿಲ್ ಅಂತ ಮಾಡಿದೀವಿ. ಒಂದೊಂದಾಗಿ ನೋಡೋಣ. ರೆಡ್ ಅಂಡ್ ಯೆಲ್ಲೋ ಲ್ಯಾಟರಲ್ ಸಾಯಿಲ್, ಆರಿಡ್, ಸಲೈನ್, ಪಿಟಿ ಸಾಯಿಲ್, ಫಾರೆಸ್ಟ್ ಸಾಯಿಲ್. ಅಲ್ಯೂವಿಯಲ್ ಸಾಯಿಲ್ ಅಂತಂದ್ರೆ ನಮ್ಮ ಇಂಡಿಯಾದಾಗ ಜಾಸ್ತಿ ಇರೋದು ಅಲ್ಯೂವಿಯಲ್ ಸಾಯಿಲ್. ಎಲ್ಲಿ ಸ್ಪ್ರೆಡ್ ಆಗಿರುತ್ತೆ, ನಾರ್ದರ್ನ್ ಪ್ಲೇನ್ಸ್, ರಿವರ್ ವ್ಯಾಲೀಸ್ ಎಲ್ಲ ಅಲ್ಲಿ ಅಲ್ಯೂವಿಯಲ್ ಸಾಯಿಲ್ ಸಿಗುತ್ತೆ. 40% of the total area in the country alluvial soil ಇದೆ. They are depositional soil answer, very very important. Depositional soils transported deposited rivers by the streams. Rivers ಮತ್ತು streams ಏನು ಬರ್ತಾವ ಕರ್ಕೊಂಡು ಒಂದು ಡಿಪಾಸಿಟ್ ಮಾಡ್ತಾರೆ, ಅದೇ alluvial soil. Through a narrow corridor in Rajasthan region, Gujarat, Peninsular region, they found in the deltas of east coast and river valleys in the valley. ಇದು alluvial soil ಅಂತ ಕರೀತಾರೆ. ಮೆಕ್ಕಲು ಮಣ್ಣು ಅಂತ ಕರೀತೀವಲ್ಲ, ಮೆಕ್ಕಲು ಮಣ್ಣು. Alluvial soil vary in nature from sandy to loamy plain ಅಲ್ಲಿ ಇರುತ್ತೆ. They are generally rich in potash, very very important. Potash ಜಾಸ್ತಿ ಇರುತ್ತೆ, poor phosphorus pure ಇರುತ್ತೆ. In the upper middle Ganga plain, two different types of alluvial soils ಅನ್ನು ಡಿಫೈನ್. ಒಂದು ಖಾದರ್ ಅಂತ ಕರಿತೀವಿ, ಇನ್ನೊಂದು ಬಾಂಗಾರ್ ಅಂತ. ಖಾದರ್ ಅಂದ್ರೆ ನೀವು ಹೊಸದಾಗಿ ಇರ್ತದಲ್ಲ ಅದು, ಬಾಂಗಾರ್ ಅಂದ್ರೆ ಓಲ್ಡ್ alluvial soil, ಓಲ್ಡ್ alluvial soil. Next, so these soils are more loamy and clay and low middle Ganga plains and Brahmaputra valleys. Next ನೋಡಿ, color of alluvial soils varies from light gray to ash green ಇರುತ್ತೆ. ಓಕೆನಾ. ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್ ಬರುತ್ತೆ, ಇದು ಬ್ಲ್ಯಾಕ್ ಸಾಯಿಲ್. ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್ ನಲ್ಲಿ ಡೆಕ್ಕನ್ ಪ್ಲಾಟ್ಯೂನಲ್ಲಿ ಜಾಸ್ತಿ ಇರುತ್ತೆ. ಎಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಕೃಷ್ಣ ಗೋದಾವರಿ ರಿವರ್ಸ್ ಇದೆಲ್ಲ ಅಲ್ಲಿ ಇದೆಲ್ಲ ಸಾಯಿಲ್ ಟೈಪ್ಸ್. ಫಾರೆಸ್ಟ್ ಸಾಯಿಲ್ ನೋಡ್ರಿ, ಇಲ್ಲಿದೆ ಈ ರೀಜನ್ ಅಲ್ಲಿ ಫಾರೆಸ್ಟ್ ಸಾಯಿಲ್ ನೋಡ್ರಿ. ಅಲ್ಯೂವಿಯಲ್ ಸಾಯಿಲ್ ನೋಡ್ರಿ, ಇವೆಲ್ಲ ಜಾಸ್ತಿ 40% ಇರೋದಿಲ್ಲ, ಇಲ್ಲೆಲ್ಲ ಅಲ್ಯೂವಿಯಲ್ ಸಾಯಿಲ್ ನೋಡಿ, ಈ ಕಡೆ ಇದೆಲ್ಲ ಅಲ್ಯೂವಿಯಲ್. ಬ್ಲ್ಯಾಕ್ ಸಾಯಿಲ್ ನೋಡಿ, ಇಲ್ಲಿ ಈ ರೀಜನ್ ಡೆಕ್ಕನ್ ರೀಜನ್ ಅಲ್ಲಿ. ಲ್ಯಾಟರೈಟ್ ಸಾಯಿಲ್ ನೋಡಿ, ಇಲ್ಲಿ ಇವೆಲ್ಲ ಸ್ವಲ್ಪ ಜಾಸ್ತಿ, ಇಲ್ಲೆಲ್ಲ ಇಲ್ಲಿ ಕಾಂಟಿನೆಂಟ್ ಇಲ್ಲ. ಅರಿಡ್ ಸಾಯಿಲ್ ನೋಡಿ, ಅರಿಡ್ ಸಾಯಿಲ್ ಈ ರೀಜನ್ ಅಲ್ಲಿ. ಓಕೆನಾ. ರಾಜಸ್ಥಾನ ಬರ್ತಲ್ಲ. ವೆಸ್ಟರ್ನ್ ಪಾರ್ಟ್ಸ್ ಆಫ್ ದ ಡೆಕ್ಕನ್ ಪ್ಲಾಟೂನ್ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಅನ್ನು ನೀವು ನೋಡಬೇಕು. ಬ್ಲ್ಯಾಕ್ ಸಾಯಿಲ್ ಗೆ ಕಾಟನ್ ಗೆ ಫೇಮಸ್, ಕಾಟನ್ ಬೆಳೀತಾರೆ ಕೂಡ. ಯಾಕಂತಂದ್ರೆ ಕಾಟನ್ ಅಂತ ಮಳೆ ನೀರು ಜಾಸ್ತಿ ಇರುತ್ತೆ, ಕ್ಲೇ ಆಗಿರುತ್ತೆ, ಡೀಪ್ ಅಂಡ್ ಇಂಪರ್ಮಿಬಲ್. ಓಕೆನಾ. ಶೆಲ್ ಅಂಡ್ ಬಿಕಮ್ ದ ಸ್ಟಿಕ್ಕಿ ವೆನ್ ವೆಟ್, ಸಿಂಕ್ ವೆನ್ ಡ್ರೈ ಆದಾಗ ವೆಟ್ ಆಗುತ್ತೆ, ಸಿಂಕ್ ಆಗುತ್ತೆ, ಶೆಲ್ ಆಗುತ್ತೆ, ನೀರು ಜಾಸ್ತಿ ಇರುತ್ತೆ. ದೇ ಅಕರ್ ಕೈಂಡ್ ಆಫ್ ಸೆಲ್ಫ್ ಬ್ಲಾಕಿಂಗ್ ಅಂತ ಹೇಳೋದು. ಭಾಳ ಇಂಪಾರ್ಟೆಂಟ್. ಲಾಂಗ್ ಟೈಮ್ ಮಾಯ್ಶ್ಚರ್ ಕಂಟೆಂಟ್ ಲಾಂಗ್ ಟೈಮ್ ಹಿಡಿದಿಟ್ಕೊಳ್ಳುತ್ತೆ. ಹೆಲ್ಪ್ಸ್ ಇನ್ ಕ್ರಾಪ್ಸ್, ರೈನ್ ಫೆಡ್ ಹೋಮ್ಸ್ ಸಚ್ ಅಂದ್ರೆ ಡ್ರೈ ರೀಜನ್. ಇದೆ ಪ್ಲಾನ್ಸ್ ನಮ್ಮ ಕಡೆ ಇದೆ, ನಮ್ಮ ಫಾರೆಸ್ಟ್ ನಮ್ಮ ಒಂದು ಕಡೆ ಎಲ್ಲ ಇದೆ. ಫಾರ್ಮರ್ಸ್ ಇದು ಸಾಲ ನಮ್ಮ ಕಡೆ. ಬ್ಲ್ಯಾಕ್ ಸಾಯಿಲ್ ಇರುತ್ತೆ ರಿಚ್ ಇನ್ ಲೈಮ್ ನಲ್ಲಿ ಐರನ್ ಮತ್ತು ಮ್ಯಾಗ್ನೀಸಿಯಂ ಮತ್ತು ಅಲ್ಯೂಮಿನಿಯಂ ಜಾಸ್ತಿ ಇರುತ್ತೆ. ಆಲ್ಸೋ ಕಂಟೈನ್ಸ್ ಪೊಟ್ಯಾಶ್ ಕೂಡ ಇರುತ್ತೆ.
ಬ್ಲ್ಯಾಕ್ ಅಂಡ್ ಫಾಸ್ಫರಸ್ ಕಡಿಮೆ ಇರುತ್ತೆ, ನೈಟ್ರೋಜನ್ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇರುತ್ತೆ. ಕಲರ್ ಆಫ್ ದ ಸಾಯಿಲ್ ಇಸ್ ಡೀಪ್ ಬ್ಲ್ಯಾಕ್ ಟು ಗ್ರೇ ನಲ್ಲಿ ಇರುತ್ತೆ. ನೆಕ್ಸ್ಟ್ ಬರೋದು ರೆಡ್ ಸಾಯಿಲ್. ರೆಡ್ ಸಾಯಿಲ್ ಅಂತಂದ್ರೆ ಎಲ್ಲೆಲ್ಲಿ ಅಂದ್ರೆ ಕ್ರಿಸ್ಟಲೈನ್ ಇಗ್ನಿಸಿಯಸ್ ರಾಕ್ಸ್ ಡೆವಲಪ್ ಆಗುತ್ತೆ. ಲೋವರ್ ರೈನ್ಫಾಲ್ ಏರಿಯಾ ಇರುತ್ತಲ್ಲ ಅಲ್ಲಿ ಈಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಸೈಡ್ ಸೌದರ್ನ್ ಪಾರ್ಟ್ ಆಫ್ ಬ್ಲ್ಯಾಕ್ ಪೆಡಮೆಂಟ್ ಸಾಯಿಲ್ ಆಫ್ ವೆಸ್ಟರ್ನ್ ಘಾಟ್ಸ್ ಲಾಂಗ್ ಸ್ಟ್ರೆಚ್ ಆಫ್ ಏರಿಯಾಸ್. ಎಲ್ಲೋ ರೆಡ್ ಸಾಯಿಲ್ಸ್ ಆರ್ ಆಲ್ಸೋ ಫೌಂಡ್ ಒರಿಸ್ಸಾ ಮತ್ತು ಛತ್ತೀಸ್ಗಢನಲ್ಲಿ ನಾವು ನೋಡಬಹುದು. ಮಿಡಲ್ ಗಂಗಾನಲ್ಲಿ ಸಿಗುತ್ತೆ. ನೆಕ್ಸ್ಟ್ ರೆಡ್ ಸಾಯಿಲ್, yellow soils are normally fertile ಇರುತ್ತೆ. Whereas the coarse green soils found in the dry uplands where is a poor fertility. They are generally pure in nitrogen, phosphorus, humus ನಲ್ಲಿ ಪ್ಯೂರ್ ಇರುತ್ತೆ. ಲ್ಯಾಟರೈಟ್ ಸಾಯಿಲ್, ಜಂಬಿಟ್ಟಿಗೆ ಅಂತ ಕರೀತಾರಲ್ಲ, ಜಂಬಿಟ್ಟಿಗೆ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೇವಲ್ಲ ಅದನ್ನ ಜಂಬಿಟ್ಟಿಗೆ ಮಣ್ಣು. ಲ್ಯಾಟಿನ್ ವರ್ಡ್ ಇದು ಬ್ರಿಕ್. ಇದು ಏರಿಯಾ ಎಲ್ಲೆಲ್ಲಿ ಆಗುತ್ತೆ ಲ್ಯಾಟರೈಟ್ ಸಾಯಿಲ್ ಅಂತಂದ್ರೆ ಏರಿಯಾ ವಿತ್ ಹೈ ಟೆಂಪರೇಚರ್ ಅಂಡ್ ಹೈ ರೈನ್ಫಾಲ್ ಇರುತ್ತಲ್ಲ ಅಲ್ಲಿ. They are result in the intense leaching due to procurement with rain, lime, silica as the launch. Soil rich in iron oxide rich and aluminum compounds are left behind. Humus content of the soil is removed bacteria. When these soils are pure in organic matter, nitrogen, phosphate and calcium. Well, iron oxide potassium ಜಾಸ್ತಿ ಇರುತ್ತೆ. Laterite are suitable for cultivation, sir. However, the fertile required the making soils cultivate ಮಾಡೋಕ್ಕೆ ಫರ್ಟೈಲ್ ಆಗಿ ಮಾಡಿ ಕಲ್ಟಿವೇಟ್ ಮಾಡ್ತಾರೆ. ರೆಡ್ ಸಾಯಿಲ್ ನೋಡಿ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದಲ್ಲಿ ಕ್ಯಾಶ್ಯೂ ನಟ್ ಬೆಳೀತಾರಲ್ಲ ಅದಕ್ಕೆ, ಟ್ರೀ ಕ್ರಾಪ್ಸ್ ಏನಿರುತ್ತಲ್ಲ ಅದಕ್ಕೆ. ಲ್ಯಾಟರೈಟ್ ಸಾಯಿಲ್ಸ್ ವೈಡ್ಲಿ ಕಲ್ಟ್ ಬ್ರಿಕ್ಸ್ ತರ ಇರುತ್ತೆ. ಕನ್ಸ್ಟ್ರಕ್ಷನ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮ್ಮ ಕಡೆ ಇಟ್ಟಿಗೆಗಳು ಏನು ಮಾಡ್ತಾರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಈ ಲ್ಯಾಟರೈಟ್ ಸಾಯಿಲ್ ಇದೆ. ಓಕೆ, ಲ್ಯಾಟರೈಟ್ ಸಾಯಿಲ್ಸ್ ಆರ್ ಕಾಮನ್ಲಿ ಫೌಂಡ್ ಇನ್ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತಮಿಳುನಾಡು, ಮಧ್ಯಪ್ರದೇಶ, ಹಿಲಿ ಏರಿಯಾಸ್ ಒರಿಸ್ಸಾ ಮತ್ತು ಅಸ್ಸಾಂನಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬರೋದು ಅರಿಡ್ ಸಾಯಿಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕರ್ನಾಟಕ ಆಸ್ಪಿರೆಂಟ್ಗೆ ಶೇರ್ ಮಾಡಿ. ನಾ ಎನ್ಸೆಟ್ ಬುಕ್ಸ್ ಕನ್ನಡದಲ್ಲಿ ಮಾಡ್ತಾ ಇರೋದು. UPSC, KPSC, FDA, PSC ಯಾವುದೇ ಎಕ್ಸಾಮ್ ಇರ್ತಾರಲ್ಲ ಅವರಿಗೆ ನೀವು ಹೆಲ್ಪ್ ಆಗೋದು. ಸಬ್ಸ್ಕ್ರೈಬ್ ಮಾಡಿ. ಅರಿಡ್ ಸಾಯಿಲ್, ಅರಿಡ್ ಸಾಯಿಲ್ ಏನಿರುತ್ತೆ ರೆಡ್ ಬ್ರೌನ್ ಇರುತ್ತೆ. Salt content, high common salt found in the saline water. Dry climate, high temperature, exaggerate evaporation are the nitrogen is insufficient. Arid soil ಇದೆ arid soil ನೋಡಿ ಹೆಂಗಿದೆ, ನೋಡಿದ್ರೆ ಗೊತ್ತಾಗುತ್ತೆ arid soil. Next lower hydrogen of the soil occupied conquer ಅಂತ layer because of the increase in calcium content downward. The conquer layer formation bottom hydrogen strict the infiltration of water. Such irrigation made available. Next saline soil. Saline soil ಅನ್ನು ಊಸರ ಮತ್ತು saline ಅಂತ ಕರೀತಾರಲ್ಲ, ಇದೇನಿರುತ್ತೆ ಲಾರ್ಜ್ ಪ್ರೊಪೋರ್ಷನ್ ಸೋಡಿಯಂ, ಪೊಟ್ಯಾಸಿಯಂ, ಮ್ಯಾಗ್ನೀಸಿಯಂ ಜಾಸ್ತಿ ಇರುತ್ತೆ saline soil. ಬಟ್ ಇದು ಇನ್ಫರ್ಟೈಲ್ ಇದೆ. ಡಿ ನಾಟ್ ಸಪೋರ್ಟ್ ದ ವೆಜಿಟೇಷನ್. saline soil ಸಾಲ್ಟಿ ಇರುತ್ತೆ, ಸಾಲ್ಟ್ ಜಾಸ್ತಿ ಇರುತ್ತೆ ಅದಕ್ಕೆ. ಸೆಮಿ arid region ಫೌಂಡೇಶನ್ ಇರುತ್ತೆ. ಈಗ ನೋಡಿ ಇದು ಗುಜರಾತ್, ವೆಸ್ಟರ್ನ್ ಸೈಡ್ ಗುಜರಾತ್, ಈಸ್ಟರ್ನ್ ಕೋಸ್ಟ್, ಸುಂದರ್ಬನ್, ರನ್ ಆಫ್ ಕಚ್ ನಲ್ಲಿ ನೋಡಬಹುದು. ಇದಕ್ಕೆ ಏನ್ ಬೇಕು saline soil excessive irrigation will dry climatic condition promote the capillary action. Such result in the composition of salt on the top layer of the soil. In such areas, especially Punjab and Haryana, the farmer are advised to gypsum to solve the problems of salinity. Gypsum ಅನ್ನು ಯೂಸ್ ಮಾಡಿ ಅಂತ ನೀರು ಹಿಡಿದಿಡುತ್ತೆ ಅದಕ್ಕೆ. ನೆಕ್ಸ್ಟ್ ಪೀಟಿ ಸಾಯಿಲ್. ಪೀಟಿ ಸಾಯಿಲ್ ಅಂತಂದ್ರೆ ಹೆವಿ ರೈನ್ಫಾಲ್ ಇರುತ್ತಲ್ಲ ಅಲ್ಲಿ ಹೈ ಹ್ಯೂಮಿಡಿಟಿ ಇರುತ್ತೆ. ದೇರ್ ಗುಡ್ ಗ್ರೋತ್ ಆಫ್ ವೆಜಿಟೇಷನ್, ವೆರಿ ಇಂಪಾರ್ಟೆಂಟ್. ಇದು ಸಾಯಿಲ್ ಬಹಳ ಟೈಮ್ ಕರೀತಾರೆ. Thus, large quantity of dead organic matter accumulates in these areas and rich humus and organic content of the soil. Organic matter in these soils up to 14 to 50% ವರೆಗೆ ಇದೆ. Soils are normally heavy ಮತ್ತು ಬ್ಲ್ಯಾಕ್ ಕಲರ್ ಇರುತ್ತೆ. ಅಲ್ಕಲೈನ್ ಇರುತ್ತೆ ಇದು.
ಬಿಹಾರ್ನಲ್ಲಿ, ಉತ್ತರ ಕೆಲವು ಮತ್ತು ವೆಸ್ಟ್ ಬೆಂಗಾಲ್, ತಮಿಳುನಾಡಿನಲ್ಲಿ ನಾವು ಪೇಟಿ ಸೋಲ್ಸ್ ಅನ್ನು ನೋಡ್ಬೋದು. ಫಾರೆಸ್ಟ್ ಸಾಯಿಲ್ ಅಂತಂದ್ರೆ ಫಾರೆಸ್ಟ್ ಏರಿಯಾ ಅಲ್ಲಿ ಇರುತ್ತಲ್ಲ ಅಲ್ಲಿ ಮಾಡ್ತೀವಿ. ಸಫಿಶಿಯಂಟ್ ರೈನ್ಫಾಲ್ ಇರ್ತಲ್ಲ ಅಲ್ಲಿ ಫಾರೆಸ್ಟ್ ಅನ್ನು ನೋಡ್ಬೋದು. ಮೌಂಟೇನ್ ಎನ್ವಿರಾನ್ಮೆಂಟ್ ನಲ್ಲಿ ಫಾರೆಸ್ಟ್ ನಾವು ನೋಡ್ಬೋದು. ಸಾಯಿಲ್ ಡಿಗ್ರೇಡೇಷನ್ ಗೆ ನಾವು ಏನೇನ ಸಾಯಿಲ್ ಎರೋಷನ್ ಕೆಲವೊಂದು ಪ್ರೋಗ್ರಾಮ್ಸ್, ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಕಮ್ಯುನಿಟಿ ಪ್ರೋಗ್ರಾಮ್ಸ್ ಇದಾವೆ. ಸಾಯಿಲ್ ಡಿಗ್ರೇಡೇಷನ್ ತಡೆಗಟ್ಟಬೇಕಾಗುತ್ತೆ. ಸಾಯಿಲ್ ಎರೋಷನ್ ಏನಂತಂದ್ರೆ ಸಾಯಿಲ್ ಕವರ್ಸ್ ಡಿಸ್ಕ್ರೈಬ್ ಸಾಯಿಲ್ ಎರೋಷನ್, ಡಿಸ್ಟ್ರಕ್ಷನ್ ಆಫ್ ಸಾಯಿಲ್, ರನ್ನಿಂಗ್ ವಾಟರ್ ಆಗಿದ್ದು, ವಿಂಡ್ ಫ್ಲೋ ಆಗಿರ್ಬೋದು, ಇವೆಲ್ಲ ಸಾಯಿಲ್ ಎರೋಷನ್ಗೆ ಕಾಮನ್ ಥಿಂಗ್. ಸಾಯಿಲ್ ಎರೋಷನ್ ಮಣ್ಣು ಸವೆತಕ್ಕೆ ಏನ್ ಕಾರಣ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ವಿಂಡ್ ಮತ್ತು ರನ್ನಿಂಗ್ ಮಳೆ ನೀರಿನಿಂದ ಸಾಯಿಲ್ ಎರೋಷನ್ ಆಗುತ್ತೆ. ಸಾಯಿಲ್ ಎರೋಷನ್ ಕೊಚ್ಕೊಂಡು ಹೋಗುತ್ತಲ್ಲ ಅದು ಸಾಯಿಲ್ ಎರೋಷನ್ ನೋಡಿ. ಸಾಯಿಲ್ ಎರೋಷನ್ ಬಗ್ಗೆ ನೀವು ಜನರಲ್ ಆಗಿ ಬರಿಬಹುದು. ಇದು ಸಾಯಿಲ್ ಕನ್ಸರ್ವೇಷನ್ಗೆ ಮೆನಿ ಆಕ್ಷನ್ಸ್ ಗಳನ್ನು ತಗೊಂತಾರೆ. ಮ್ಯಾನ್ ಮತ್ತು ನೇಚರ್ ಲಾ ಮೇಂಟೈನಿಂಗ್ ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗಿದೆ. ಫರ್ಟಿಲಿಟಿ, ಪ್ರಿವೆಂಟ್ ಸಾಯಿಲ್ ಎರೋಷನ್, ಎಕ್ಸಾಸ್ಟ್, ಇಂಪ್ರೂವ್ ದ ಡಿಗ್ರೇಡೇಷನ್ ಕಂಡೀಷನ್ ಸಾಯಿಲ್ ಅನ್ನು ನಾವು ಮಾಡಬೇಕಾಗಿದೆ. ಲ್ಯಾಂಡ್ಸ್ ವಿತ್ ಎ ಸ್ಲೋಪ್ ಆಫ್ ಗ್ರೇಡಿಯಂಟ್ 15 ರಿಂದ 25% ಶುಡ್ ನಾಟ್ ಬಿ ಕಲ್ಟಿವೇಷನ್ ಗೆ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಓವರ್ ಗ್ರೇಜಿಂಗ್ ಇಂದ ಸಾಯಿಲ್ ಎರೋಷನ್, ಶಿಫ್ಟಿಂಗ್ ಕಲ್ಟಿವೇಷನ್ ಆಗುತ್ತೆ, ಅದಲ್ವಾ ಎರೋಷನ್ ಆಗುತ್ತೆ. ಬಂಡಿಂಗ್, ಅದಕ್ಕೋಸ್ಕರ ನಾವು ಏನೇನ್ ಮಾಡಬೇಕು, ಎಜುಕೇಟೆಡ್ ವಿಲೇಜ್ ಕೌಂಟರ್ ಬಂಡಿಂಗ್ ಮಾಡಬೇಕು, ಕೌಂಟರ್ ಫ್ಲೋರೈಸಿಂಗ್ ಮಾಡಬೇಕು, ರೆಗ್ಯುಲೇಟಿಂಗ್ ಫಾರೆಸ್ಟ್ ಅನ್ನು ಬೆಳೆಸಬೇಕು, ಕಂಟ್ರೋಲ್ ಗ್ರೇಜಿಂಗ್, ಕಂಟ್ರೋಲ್ ಕವರ್ ಕ್ರಾಪ್ಸಿಂಗ್, ಮಿಕ್ಸ್ಡ್ ಫಾರ್ಮಿಂಗ್ ಮಾಡಬೇಕು, ಕ್ರಾಪ್ ರೊಟೇಷನ್ ಮಾಡಬೇಕು. ಇದರಿಂದ ನಾವು ಸಾಯಿಲ್ ಎರೋಷನ್ ರೆಡ್ಯೂಸ್ ಮಾಡಬಹುದು. ಇಲ್ಲಿ ಮಾಡಿದ್ದಾರೆ ನೋಡಿ. ಗುಲ್ಲಿ ಫಾರ್ಮೇಶನ್ ಇಲ್ಲ ಆಗುತ್ತೆ, ಗುಲ್ಲಿ ಟೆರೆಸ್ ಮತ್ತು ಪ್ಲಾಂಟ್ ಕರ್ವೇಜ್ ಮಾಡಿದ್ರೆ ಸಾಯಿಲ್ ಎರೋಷನ್ ಮಾಡಬಹುದು. In arid and semi-arid areas, efforts should be made in protect cultivated lands from the encroachment by sand dunes through the substrate and basis of the soil. Arid region of institute ನಲ್ಲಿ ಮಾಡ್ತೇವೆ. ಇದನ್ನು ಸಾಯಿಲ್ ಎರೋಷನ್ ಬಗ್ಗೆ. ನಾವು ಸಾಯಿಲ್ ಬಗ್ಗೆ ನೋಡಿದ್ದೇವೆ. ಸಾಯಿಲ್ ನಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸಾಯಿಲ್, ಅಲ್ಯೂವಿಯಲ್ ಸಾಯಿಲ್ ನೋಡಿದ್ದೇವೆ, ಬ್ಲಾಕ್ ಸಾಯಿಲ್ ನೋಡಿದ್ದೇವೆ, ರೆಡ್ ಸಾಯಿಲ್ ನೋಡಿದ್ದೇವೆ, ಪೇಟಿ ಸಾಯಿಲ್ಸ್ ನೋಡಿದ್ದೇವೆ, ಹೌದಾ, ಥಾರ್ನಿ ಸಾಯಿಲ್ಸ್ ನೋಡಿದ್ದೇವೆ, ಎಲ್ಲ ಮೌಂಟೇನ್ ಸಾಯಿಲ್ಸ್ ಅನ್ನ ನೋಡಿದ್ದೇವೆ. ಎಲ್ಲ ಸಾಯಿಲ್ಸ್ ಗಳು ಏನೇನಿದೆ, ಎಷ್ಟು ಯಾವ ರೀಜನ್ ಅಲ್ಲಿ ಇರುತ್ತೆ, ಅದನ್ನ ಕ್ವಶನ್ಸ್ ಇರುತ್ತೆ. ಸಾಯಿಲ್ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ. ಮೆನಿ ಟೈಪ್ಸ್ ಕ್ವಶನ್ಸ್ ಬರುತ್ತೆ, ತುಂಬಾ ಟೈಮ್ ಬಂದ್ರೆ. ಸಾಯಿಲ್ ಇಂಪಾರ್ಟೆಂಟ್ ಟಾಪಿಕ್. ಈ ಸಾಯಿಲ್ ಎರೋಷನ್ ಟಾಪಿಕ್ ನೀವು ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಚಾಪ್ಟರ್ ನಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು, ಬಾಯ್.